ಕಳೆದ ವಾರಗಳಿಂದ ನಾವು ದೇವರ ರಾಜ್ಯಕ್ಕಾಗಿ ಸಿದ್ಧತೆ, ದೇವರ ಬರೋಣಕ್ಕಾಗಿ ಸಿದ್ಧತೆ, ಆ ದೇವರ ಬರೋಣಕ್ಕೆ ಎತ್ತಲ್ಪಡುವಿಕೆ, ಪರಲೋಕದ ಸಿಂಹಾಸನ, ಅದರ ಮುಂದೆ ನಿಂತುಕೊಳ್ಳುವಂಥ ಸೌಭಾಗ್ಯ ಮತ್ತು ಈ ಭೂಲೋಕಕ್ಕೆ ಸಂಭವಿಸುವಂಥ ಅನೇಕ ಸಂಗತಿಗಳು, ದೇವರ ಮಕ್ಕಳಿಗೆ ಏನಾಗ್ತಿದೆ, ಸಭೆಗೆ ಏನಾಗ್ತಿದೆ, ಚರ್ಚಿಗೆ ಏನಾಗ್ತಿದೆ, ಓಕೆ, ಈ ವಿಷಯಗಳ ಮೇಲೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಎಷ್ಟು ಜನರಿಗೆ ಅನಿಸ್ತಾ ಇದೆ, ಎಸ್ ಇದು ಒಳ್ಳೆ ಅಂತ್ಯ ದಿನಮಾನದ ನನಗೆ ಬೇಕಾದಂಥ ವಾಕ್ಯವನ್ನು ದೇವರು ಮಾತನಾಡ್ತಾ ಇದ್ದಾನೆ ಎಂಬುದಾಗಿ. ಕರೆಕ್ಟ್? ಅಂಗೀಕರಿಸ್ಕೊಳ್ಳೋರು ಎಷ್ಟು ಜನ ರೀ? ಅಂಗೀಕರಿಸ್ಕೊಳ್ಳೋರು ಎಷ್ಟು ಜನ? ನಾನು ನೋಡ್ತಾ ಇದ್ದೀನಿ ರೀ. ಕೇಳಿಸ್ಕೊಳ್ತೀವಿ, ನಾವು ಕೇಳಿಸ್ಕೊಳ್ತೀವಿ. ಮತ್ತೆ ಮತ್ತೆ ನಾನು ಹೇಳ್ತೀನಿ, ನಾವು ಕೇಳಿಸ್ಕೊಳ್ತೀವಿ. ಅದ್ರ ಹಾಗೆ ಸ್ವಲ್ಪ ಆದರೂ ನಡಿಲಿಕ್ಕೆ, ಸ್ವಲ್ಪ ಆದರೂ ಬದಲಾವಣೆ ಆಗಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ರಿ. ನಾವು ಒಪ್ಪಿಸಿಕೊಡದೇ ಇದ್ರೆ, ನಮ್ಮ ಜೀವಿತ ಒಂದು ಬದಲಾವಣೆಗೆ ನಾವು ತರದೇ ಇದ್ರೆ, ಮುಂದೆ ಬರುವ ದೇವರ ಭಯಂಕರವಾದ ದೈವ ಕೋಪ ಯಾರನ್ನೂ ಬಿಡೋದಿಲ್ಲ ರೀ. ಅದು ಯಾರನ್ನೂ ಬಿಡೋದಿಲ್ಲ. ನೋಹನ ನಾವೇ ಕಟ್ತಾ ಇದ್ನ ಇಲ್ವಾ? ನೋಹನು ನಾವೇನ ಕಟ್ತಾ ಇದ್ದಾನೆ, ಜನರು ಕಣ್ಣಾರೆ ನೋಡ್ತಾ ಇದ್ದಾರೆ. ಎಸ್, ನಾವೇ ಸಿದ್ಧ ಆಗ್ತಾ ಇದೆ ಅಂದ್ರೆ ಏನೋ ಸಂಭವಿಸ್ಲಿಕ್ಕಿದೆ, ಏನೋ ಆಗ್ತಿದೆ. ಆದರೆ ಜನರು ತಾತ್ಸಾರವಾಗಿದ್ರು, ಜನರು ಅದನ್ನ ನಂಬದೇ ಇದ್ರು, ಅಪವಾಸ ಗೇಲಿ ಬಂದಂಗೆ ನೋಡ್ಕೊಂಡ್ ಬಿಡು ಅಂತ ಇದ್ರು. ಆದರೆ ಒಂದು ಸಮಯ ಬಂತು, ಆ ನಾವೇ ಸಿದ್ಧ ಆಯ್ತು. ದೇವರು ಏನು ಯೋಜನೆ ಮಾಡಿದ್ನೋ ಆ ಯೋಜನೆ ನೆರವೇರಿಸಿದನೋ ಅದರ ಬಾಗಿಲು ಮುಚ್ಚಲ್ಪಡ್ತು. ಒನ್ಸ್ ಅದರ ಬಾಗಿಲು ಮುಚ್ಚಲ್ಪಟ್ರೆ, ಒಂದು ಸಾರಿ ಅದರ ಬಾಗಿಲು ಮುಚ್ಚಲ್ಪಟ್ರೆ ಮತ್ತೆ ತೆರಲಿಕ್ಕೆ ಸಾಧ್ಯನೇ ಇಲ್ಲ. ಬಾಗಿಲು ಪಟ್ಟಿದ ತಕ್ಷಣನೇ ಇವ್ರು ಅನ್ಸ್ಕೊಂಡ್ಬಿಟ್ರು, ಓ ಏನಾಗ್ತಿತ್ತು ಈಗ, ಬಾಗಿಲು ಮುಚ್ಚಿತು, ಎಲ್ಲರೂ ಒಳಗಡೆ ಇದ್ದಾರೆ. ನೋಹನ ಹೆಂಡತಿ, ಅವನ 3 ಜನ ಮಕ್ಕಳು, 3 ಜನ ಸೊಸೆಂದ್ರು, ಎಲ್ಲ ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿಗಳೆಲ್ಲ ಎರಡೆರಡು ಅದ್ರ ಒಳಗಡೆ ಇದೆ, ಜೋಡಿಯಾಗಿ ಅದ್ರೊಳಗಡೆ ಇದೆ. ಈಗೇನಾಗ್ತಿದೆ ನೋಡಂತಡಿ. ಎಸ್, ಈ ಪರಿಸ್ಥಿತಿಯಲ್ಲಿ ಇದೆ 6 ಜನ. ಓಕೆ, ಈಗ ಏಸಮಯ ತುತ್ತೂರಿ ಊತೈತೆ, ತಡಿ ನೋಡೋಣ ಏನಾಗ್ತಿದೆ. ತಡಿ ನೋಡೋಣ ಏನಾಗ್ತಿದೆ ಅನ್ನೋದ್ರೊಳಗಾಗಿಯೇ ನ್ಯಾಯ ತೀರ್ಪು ದಡಲ್ಲ ಅಂತಂದೇಳಿ ಬರುವಂಥದ್ದಾಗಿದೆ. ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಏನಂದ್ರೆ, ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಪಕ್ಕನೆ ಉರುಳಿನಂತೆ ಬರುವುದು. ನಾವಿನ್ನೂ ಸಿದ್ಧರಾಗದೇ ಇದ್ರೆ ಇಸ್ ಮೋಸ್ಟ್ ಡೇಂಜರ್. ಅದಕ್ಕೆ ಯೇಸು ಸ್ವಾಮಿ ಒಂದು ಉಪಮಾನವನ್ನ, ಒಂದು ಕಥೆಯನ್ನ ಯೇಸು ಸ್ವಾಮಿನ ಹೇಳ್ತಾರೆ. ಆ ಕಥೆಯೊಂದಿಗೆ ಇವತ್ತಿನ ಸಂದೇಶವನ್ನ ನಾವು ಕೇಳುವಂತರಾಗಿರೋಣ. ಆ ಸಂದೇಶ ಹೀಗೆ ಹೇಳ್ತಿದೆ, ದ ಪ್ಯಾರಬಲ್ ಆಫ್ ಗ್ರೋಯಿಂಗ್ ಸೀಡ್. ಗ್ರೋಯಿಂಗ್ ಸೀಡ್ ಅಂದ್ರೆ ಏನು? ಬೆಳೆಯುವಂತ ಬೀಜ. ಎಲ್ಲರೂ ಹೇಳ್ರಿ, ಬೆಳೆಯುವ ಬೀಜ ಹೇಳ್ರಿ. ಬೀಜ ಬಿತ್ತಲ್ಪಡ್ತದೆ, ಏನಾಗ್ತದೆ? ಮೊಳಕೆ ಹೊಡೆದು, ಚಿಗುರು ಹೊಡೆದು ಏನಾಗ್ತದೆ? ದೊಡ್ಡದಾಗ್ತದೆ. ಎಲ್ಲರೂ ಹೇಳ್ರಿ, ಬೆಳೆಯುವ ಬೀಜ. ಅದಕ್ಕೆ ಯೇಸು ಸ್ವಾಮಿ ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದ್ರ 26ನೇ ವಾಕ್ಯದಿಂದ 29ನೇ ವಾಕ್ಯ ತನಕ ನಾವು ಓದುವುದಾಗಿದ್ರೆ, ಓಕೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತನ್ನ ಶಿಷ್ಯಂದ್ರಿಗೆ ಕರೆದು ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯದ ಒಂದು ರಹಸ್ಯವನ್ನ, ದೇವರ ರಾಜ್ಯಕ್ಕೆ ಸೇರುವ ಸಂಗತಿಗಳನ್ನ ಆತನ ಒಂದು ಉಪಮಾನವಾಗಿ, ಒಂದು ಉದಾಹರಣೆಯಾಗಿ, ಅದ್ಭುತವಾದಂಥ ಒಂದು ಸಂಗತಿಯಿಂದ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಆ ವಾಕ್ಯ ಹೀಗೆ ಹೇಳ್ತಿದೆ, ಏನಂತೆ? ಇನ್ನೂ ಆತನು, ಎಲ್ಲರೂ ಇನ್ನೂ ಹೇಳ್ರಿ, ಇನ್ನೂ. ಅದರ ಅರ್ಥ ಏನು? ನಾನು ಸಾಕಷ್ಟು ವಿಷಯಗಳನ್ನು ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ. ನಾನು ಪರಲೋಕ ರಾಜ್ಯಕ್ಕೆ ಹೋಗುವ ವಿಷಯಗಳಲ್ಲಿ ಸಾಕಷ್ಟು ಉಪದೇಶಗಳನ್ನು ನಾನು ಮಾಡಿದ್ದೇನೆ, ಆದ್ರೆ ಇನ್ನೂ ಹೇಳ್ತೀನಿ ನಾನು ನಿಮ್ಮನ್ನ. ಯಾಕೆ ಯೇಸು ಸ್ವಾಮಿ ಇನ್ನೂ ಎಂಬುದಾಗಿ ಅಲ್ಲಿ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಇನ್ನೂ ಸಿದ್ಧರಾಗ್ಲಿಲ್ಲ ರೀ. ಎಲ್ಲೋ ಒಂದ್ ಹತ್ರ ಬಿತ್ತಲ್ಪಟ್ಟ ಬೀಜವು ಕೆಲವರಲ್ಲಿ ಹಾಗೆ ಅದು ಮೊಳಕೆ ಹೊಡೆಯದೆ, ಅಥವಾ ಮೊಳಕೆ ಹೊಡೆದ್ರೆ ಚಿಗುರದೆ, ಎಲ್ಲ ಚೆನ್ನಾಗಿದೆ. ಅದು ಬಂಡೆ ಮೇಲೆ ಬಿದ್ದಿಲ್ಲ, ದಾರಿ ಮಗಲಲ್ಲಿ ಬಿದ್ದಿಲ್ಲ, ಮುಳ್ಳಿಗೆ ಬೇಲಿಗಳ ಮೇಲೆ ಬಿದ್ದಿಲ್ಲ, ಒಳ್ಳೆ ನೆಲದಲ್ಲೇ ಬಿದ್ದಿದೆ. ರೈಟ್, ಚಿಗುರು ಹೊಡೆದಿದೆ, ಬಟ್ ಬೆಳಿಲಿಕ್ಕೆ ಏನೋ ಸಮಸ್ಯೆ ಇದೆ. ಅದಕ್ಕೆ ಗ್ರೋ ಆಗ್ಲಿಕ್ಕೆ ಎಲ್ಲೋ ಒಂದ್ ಹತ್ರ ಸಮಸ್ಯೆ ಇದೆ. ಗ್ರೋ ಆಗ್ಬೇಕ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇನ್ನೂ ಒಂದು ಉಪಮಾನ ಹೇಳ್ತೀನಿ. ಅದರ್ಥ ದೇವ್ ನಮ್ಮನ್ನು ಇನ್ನೂ ಪ್ರೀತಿಸ್ತಾ ಇದ್ದಾನೆ.
ಇನ್ನೂ ತನ್ನ ಕೃಪೆಯಿಂದ ನಮ್ಮನ್ನು ನಡೆಸ್ತಾ ಇದ್ದಾನೆ. ಜೋರಾಗಿ ಹೇಳಿ ಒಂದ್ಸತಿ, ಇನ್ನೂ. ವಾಕ್ಯ ಹೇಳಿದ್ದು ಇನ್ನೂ ಆತನು ಅವರಿಗೆ ಹೇಳಿದ್ದೇನೆಂದರೆ, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು, ಭೂಮಿಯು ಮೊದಲು ಗರಿಯನ್ನು ಆಮೇಲೆ ಹೊಡೆಯನ್ನು ತರುವಾಯ ತೆನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಆದರೆ ಫಲಮಾಗಿದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಯಿಸುತ್ತಾನೆ. ಒಂದು ಸುಗ್ಗಿ ಕಾಲ ಇದೆ, ಆ ಸುಗ್ಗಿ ಕಾಲ ಕೊಯ್ತದೆ. ಕೊಯ್ದು ಓಕೆ ತನ್ನ ಕಣಜದಲ್ಲಿ ರಾಶಿಯಾಗಿ ಕೂಡಿಸುವಂತ ಒಂದು ಸಮಯ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ನೋಡ್ರಿ, ತನ್ನಷ್ಟಕ್ಕೆ ತಾನು ಬೆಳಿಬೇಕು. ಯಾರನ್ನ ನೋಡ್ಬೇಡ್ರಿ. ನನ್ನ ಗಂಡ ಓಕೆ ಬೆಳಿಲಿಲ್ಲ, ನಾನು ಬೆಳೆಯಲ್ಲ. ನನ್ನ ಹೆಂಡತಿ ಬೆಳೆಯಲಿಲ್ಲ, ನಾನು ಬೆಳೆಯೋದಿಲ್ಲ. ಗಂಡನ ಲೆಕ್ಕ ಕೊಡಬೇಕು, ಹೆಂಡತಿಗೆ ಲೆಕ್ಕ ಕೊಡಬೇಕು. ಅವರವರ ಆತ್ಮಕ್ಕೆ ಅವರು ಜವಾಬ್ದಾರರಾಗಿದ್ದಾರೆ, ಹೊಣೆಯಾಗಿದ್ದಾರೆ. ಅದಲ್ಲಿ ವಾಕ್ಯ ಹೇಳ್ತದೆ, ಎಸ್ ನಾವು ಬೆಳಿಬೇಕು, ವೈಯಕ್ತಿಕವಾಗಿ ನಾವು ಬೆಳಿಬೇಕು, ವೈಯಕ್ತಿಕವಾಗಿ ದೇವ್ರ ಜೊತೆ ಸಂಬಂಧ ಇಟ್ಕೊಳ್ಬೇಕು, ವೈಯಕ್ತಿಕವಾದಂಥ ಜೀವನ ಬೇಕು ನಮಗೆ. ಯಾಕಂದ್ರೆ ಪರಲೋಕಕ್ಕೆ ಹೋಗೋದು ನಾವು ಒಬ್ಬರೇ, ಪರಲೋಕ ರಾಜ್ಯಕ್ಕೆ ಹೋಗೋದು ನಾವು ಒಬ್ಬರೇ. ಗಂಡ ಸತ್ತೋಗಿದ ತಕ್ಷಣ ಹೆಂಡತಿ ಏನಂತ ಆಳ್ತಾಳೆ? ಏನಂತ ಹೇಳ್ತಾಳೆ? ಏನ? ನನ್ನ ಗಂಡ ಹೋಗ್ಬಿಟ್ಟ. ಅದಕ್ಕಿಂತ ಮುಂಚೆ ಸರಿ ಆಯ್ತು, ಫಸ್ಟ್ ನನ್ನ ಗಂಡ ಹೋಗ್ಬಿಟ್ಟ, ಆಮೇಲೆ ಎರಡನೇ ವಾಕ್ಯ ಏನು? ಏನು? ಅಯ್ಯೋ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಲ್ಲ, ನೀನು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಲ್ಲ. ಬಿಟ್ಟೆ ಹೋಗೋದು. ಪ್ರೈಸಲೋ. ಹೆಂಡತಿ ಸತ್ತೋದ್ರೆ ಗಂಡ ಏನಂತ ಹೇಳ್ತಾರೆ? ಏನಂತ ಹೇಳ್ತಾರ್ರಿ? ಅಯ್ಯೋ ನೀನು ಹೋಗಿದ್ದೆ ಚೆನ್ನಾಗ. ಒಂದ್ಸರಿ ಗಂಡ ಹೆಂಡತಿಗೆ ಜಗಳ ಆಯ್ತಂತೆ. ಜಗಳ ಆಡಿ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಲಂತೆ. ಮನೆ ಬಿಟ್ಟು ಹೋಗಿದ ತಕ್ಷಣ ಗಂಡ ಗಾಬರಿ ಆಗಿ ಮುಖ ಎಲ್ಲ ಬೆವ್ತು ಆತನು ಓಡ್ದ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತಂದೇಳಿ ಸೀದಾ ಓಡೋದ. ಏನ್ ಕೊಡಲಿಕ್ಕೆ? ಕಂಪ್ಲೇಂಟ್ ಕೊಡ್ಲಿಕ್ಕೆ. ಎಲ್ಲಿಗೆ ಹೋಗ್ಬೇಕು? ಜೋರಾಗಿ ಹೇಳ್ರಿ. ಅವ್ನು ಸೀದಾ ಓಡಿ ಪೋಸ್ಟ್ ಆಫೀಸಿಗೆ ಓಡೋಗ್ಬಿಟ್ನಂತ. ಅವನು ಎಲ್ಲಿಗೆ ಓಡೋದ? ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ, ಪೋಸ್ಟ್ ಆಫೀಸಿಗೆ ಹೋಗಿ, ಸಾರ್ ನನ್ನ ಹೆಂಡತಿ ಓಡೋಗ್ಬಿಟ್ಲೆ ಸರ್. ಇಲ್ಲ ಸರ್, ನನ್ನ ಹೆಂಡತಿ ಹೋಗ್ಬಿಟ್ಲೆ ಸರ್. ಅವನು ಹೇಳಿದ, ನಿನ್ನ ಹೆಂಡತಿ ಓಡೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು, ಪೋಸ್ಟ್ ಆಫೀಸಿಗೆ ಯಾಕೆ ಓಡ್ ಬಂದಿ ಅಂತ ತಕ್ಷಣ, ಸರ್ ಇದು ಪೋಸ್ಟ್ ಆಫೀಸ್. ಅಯ್ಯೋ ನನ್ನ ಮಗನ ಖುಷಿ ತಡಕಾಗದೆ ಎಲ್ಲೆಲ್ಲೋ ಬಂದ್ಬಿಟ್ಟಿದ್ದು ನಾನು. ಅವರವ್ರ ಆತ್ಮಕ್ಕೆ ಅವ್ರವ್ರ ಜವಾಬ್ದಾರಿ ರೀ. ಹಲ್ಲೆಲೂಯಾ. ಅವರವ್ರ ಆತ್ಮಕ್ಕೆ ಅವರು ಜವಾಬ್ದಾರರಾಗಿದ್ದಾರೆ. ವಾಕ್ಯ ಹೇಳ್ತದೆ, ತನ್ನಷ್ಟಕ್ಕೆ ತಾನು ಅದೇನಾಗ್ತಿದೆ? ಬೆಳೀತದೆ. ಬೆಳೀರಿ. ಇವತ್ತೊಂದು ಒಳ್ಳೆ ಸಂದೇಶ ಹೇಳ್ತೇನೆ. ಓಕೆ, ವೈಯಕ್ತಿಕವಾಗಿ ದೇವ್ರ ಜೊತೆಗೆ ಸಂಬಂಧ ಇಟ್ಕೊಳ್ರಿ. ಏನಾದ್ರೂ ದೇವ್ರು ನಿಮ್ ಕಿವಿಯಲ್ಲಿ ಬಂದು ಏನಾದ್ರೂ ಹೇಳಿದ್ರೆ, ಮಗ ಇದನ್ನ ಬದಲಾಯಿಸ್ಕೊ ಅಂದ್ರೆ ಒಪ್ಪಿಸ್ಕೊಟ್ಬಿಡ್ರಿ. ಮಗಳೇ ಇದನ್ನ ಬದಲಾಯಿಸ್ಕೊ ನೀನು ಅಂತಂದು ಹೇಳಿದ್ರೆ ಒಪ್ಪಿಸ್ಕೊಟ್ಬಿಡ್ರಿ. ಯಾಕಂದ್ರೆ ನಿನ್ನಲ್ಲಿ ಇನ್ನೂ ಅನೇಕ ಕಾಳುಗಳು ಬೆಳಿಬೇಕಾಗಿದೆ. ಇನ್ನು ಅನೇಕ ಕಾಳುಗಳು ನಿನ್ನಲ್ಲಿ ಫಲಭರಿತವಾಗಿ ಅದು ರೂಪಾಂತರಗೊಳ್ಬೇಕಾಗಿದೆ. ನೆಕ್ಸ್ಟ್ ಅಲ್ಲಿ ಮುಂದೆ ಫಲ ಮಾಗಿದ ಕೂಡಲೇ. ಎಲ್ಲರೂ ಫಲ ಮಾಗಿದ ಕೂಡಲೇ. ಅಲ್ಲಿ ವಾಕ್ಯ ಹೇಳ್ತಿದೆ ಫಲ ಮಾಗಬೇಕ್ರಿ. ಅದ ಅರ್ಥ ಏನು? ಫಲ ಮಾಗೋದಂದ್ರೆ ಏನು? ಸಣ್ಣ ಕಾಯಿ ಇತ್ತು, ಸಣ್ಣ ಕಾಯಿ ಇದ್ರೆ ಎಳೆದು ಈಚಿದ್ರೆ ತಿನ್ನಕ್ ಬರೋದಿಲ್ಲ ಅದು ಅಲ್ವಾ? ಅದೇನಾಗ್ಬೇಕು? ಬಿಡ್ಬೇಕದು ಪರಿಪೂರ್ಣವಾಗಿ. ಅದ್ರ ಸಮಯ ತನಕ ಅದು ಬಿಡಬೇಕು. ಅದು ಮಾಗ್ತದೆ. ಮಾಗಿದ ಮೇಲೆ ಆಮೇಲೆ ಗೊತ್ತಾಗ್ತದೆ. ಯಾರಿಗೆ ಗೊತ್ತಾಗ್ತದೆ? ಆ ಬಿತ್ತಿದ ಯಜಮಾನನಿಗೆ, ಆ ಹೊಲದ ಯಜಮಾನನಿಗೆ ಗೊತ್ತಾಗ್ತದೆ. ಅದನ್ನ ನೋಡಿದ ತಕ್ಷಣ ಓಕೆ, ಈಗ ಅದೇನಾಗ್ತದೆ ಗೊತ್ತಾ? ಗೋಲ್ಡನ್ ಕಲರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಹೆಂಗ್ ಬಂತದು? ಹಸಿರಿಂದ ಬೆಳೆದು ಹಸಿರು ಕಾಳುಗಳನ್ನು ಬಿಟ್ಟು ಈಗ ಹಸಿರು ಕಾಳು ಅದೇನಾಗ್ತಾ ಹೋಗುತ್ತೆ? ಅದು ಗೋಲ್ಡನ್ ಕಲರ್ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತು. ನಮ್ಮ ಜೀವನ ಕೂಡ ಬದಲಾವಣೆ ಆಗ್ಬೇಕ್ರಿ. ನಮ್ಮ ಜೀವನ ಬದಲಾಗ್ತಾ ದೇವರು ನಮ್ಮನ್ನು ನೋಡಿ ಹೇಳ್ಬೇಕು, ಈಗ ಸಮಯ ಬಂತು, ಈಗ ಇದು ಮಾಗಿದೆ, ಈಗ ನಾನು ಅದನ್ನೇನ್ ಮಾಡ್ತೀನಿ? ಅದನ್ನ ಕೊಯ್ದು
ಓಕೆ, ನನ್ನ ಕಣಜದಲ್ಲಿ, ನನ್ನ ಸುಗ್ಗಿಯಲ್ಲಿ ನಾನು ಅದನ್ನು ತುಂಬಿಸ್ಕೊಳ್ತೇನೆ ಎಂಬುದಾಗಿ ದೇವರು ನಮ್ಮ ವಿಷಯದಲ್ಲಿ ನೋಡಿ ಹೇಳಬೇಕು. ಯಾರಾದ್ರೂ ಹೇಳ್ರಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ಬಿತ್ತಲಿಕ್ಕೆ ನಮಗೆ ಏನು ಬೇಕು? ಓಕೆ, ಅದರಲ್ಲಿ 3 ವಿಷಯಗಳಿದೆ ಅದರಲ್ಲಿ. ಓಕೆ, ಏನೇನಿದೆ ಅದರೊಳಗೆ ನೋಡ್ರಿ? 3 ವಿಷಯ ಇದೆ ಅದರಲ್ಲಿ. ಯಾವ್ದು? ಮೊದಲನೇದಾಗಿ ಭೂಮಿ ಇದೆ, ಎರಡನೇದಾಗಿ ಬಿತ್ತುವವನಿದ್ದಾನೆ, ಮೂರನೇದು ಬೀಜ ಅಲ್ವಾ? ಅಲ್ಲಿ ಬಿತ್ತುವವನು ಇದ್ದಾನೆ, ಓಕೆ, ಬೀಜನೂ ಇದೆ, ಭೂಮಿನೂ ಇದೆ. ಓಕೆ, ದೇವ್ರಿಗೆ ಸ್ತೋತ್ರ ರೀ. ನನ್ನನ್ನು ದೇವರು ಮರೆಯದೆ ಸುವಾರ್ತೆ ಎಂಬ ಬೀಜ ನಮ್ಮ ಒಳಗಡೆ ಬಿತ್ತಿದ್ದಾನ್ರಿ. ದೇವ್ರು ನಮ್ಮನ್ನು ಮರೀಲಿಲ್ಲ. ಹಲ್ಲೆಲೂಯಾ. ಎಲ್ಲರೆಡೆ ದೇವ್ರು ನನ್ನನ್ನು ಮರೀಲಿಲ್ಲ. ಒಂದ್ಸರಿ ಬಲಗೈನ ಮೇಲೆ ಕೆತ್ತೇಳಿ, ಸ್ವಾಮಿ ನಿನ್ನ ಮರೆಯದೆ ನಿನ್ನ ಸುವಾರ್ತೆ ಎಂಬ ಬೀಜ ನನ್ನ ಒಳಗಡೆ ನೀನು ಬಿತ್ತಿದ್ದೀಯ, ಸ್ತೋತ್ರ ಎಂಬುದಾಗಿ ನಾವು ಹೇಳೋಣ. ಹಲ್ಲೆಲೂಯಾ. ನಿಮ್ಮ ಪಕ್ಕದವ್ರು ಎದೆಯನ್ನು ಮುಟ್ಟಿ ಅವ್ರಿಗೆ ಹೇಳ್ರಿ, ಸುವಾರ್ತೆ ಬೀಜ ನಿನ್ನ ಒಳಗಡೆ ಇದೆ. ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ಎಂಬ ಬೀಜ ನಮ್ಮ ಒಳಗಡೆ ಅದು ಬಿತ್ತಲ್ಪಟ್ಟಿದೆ. ಎರಡನೇದಾಗಿ ಬಿತ್ತಲ್ಪಟ್ಟ ಬೀಜ ಏನಾಗ್ಬೇಕ್ರಿ? ಈಗ ಕಾಣ್ತಿದೆ ಪಿಕ್ಚರ್. ಬಿತ್ತಲ್ಪಟ್ಟ ಬೀಜ ಏನಾಗ್ಬೇಕದು? ಹೊಡೆದು ಸಣ್ಣ ಚಿಗುರಾಗಿ, ಬರೀ ಚಿಗುರಾಗಿ ಇರಬಾರ್ದು, ಅದು ನೆಕ್ಸ್ಟ್ ಸ್ಟೇಜಲ್ಲಿ ಅದು ಗ್ರೋ ಆಗಬೇಕು. ಇನ್ನೂ ಒಂದು ನೆಕ್ಸ್ಟ್ ಸ್ಟೇಜಲ್ಲಿ ಗ್ರೋ ಆಗಬೇಕು, ಇನ್ನೂ ಒಂದು ನೆಕ್ಸ್ಟ್ ಸ್ಟೇಜಲ್ಲಿ ಗ್ರೋ ಆಗಬೇಕು. ಎಲ್ಲಿ ತನಕ ಆದರೆ ನಿನ್ನ ಜೀವಿತದಲ್ಲಿ ಒಂದು ಅಂದದವಾದ ಹೂ ಪರಿಮಳವಾಗಿ ಬರಬೇಕ್ರಿ. ನಮ್ಮ ಜೀವಿತದಲ್ಲಿ ಅಂದದವಾದ ಪರಿಮಳ ಬೀರಬೇಕು. ಆದರೆ ಒಂದು, ದೇವ್ರು ನಮ್ಮಲ್ಲಿ ಬಿತ್ತಿರೋದು ಜಾಲಿ ಗಿಡದ ಬೀಜ ಅಲ್ಲ ರೀ. ಆತನು ಬಯಸುವ ಫಲ ಕೊಡುವ ಬೀಜ ಬಿತ್ತಿದ್ದಾನೆ ನಮ್ಮ ಒಳಗಡೆ. ಆದರೆ ನಾವೇನು ಮಾಡಿದ್ದೀವಿ ಅಂದರೆ ಅದ್ರ ಜೊತೆ ಕಳೆಗಳನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಬೀಜನೂ ಇದೆ, ಕಳೆನೂ ಇದೆ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಇವತ್ತು ನೀವು? ನಿಮ್ಮ ಫಲಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರೋ, ನಿಮ್ಮ ಜೀವಿತದಲ್ಲ ಕಳೆಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರೋ? ದೇವ್ರು ಈ ರೀತಿಯಾಗಿ ಬಯಸ್ತಾ ಇದ್ದಾನೆ. ಅಯ್ಯೋ, ನಾನು ಬಿತ್ತಿದ ಬೀಜ ಅದು ವ್ಯರ್ಥ ಆಗಲಿಲ್ಲ. ದೇವ್ರು ಬಯಸ್ತಾ ಇದ್ದಾನೆ, ನಾನು ಬಿತ್ತಿದ ಬೀಜ ಮೊಳಕೆ ಹೊಡೆದು ಚಿಗುರಾಗಿ ಇವಾಗ ಹೂ ಬಿಟ್ಟಿದೆ. ಅದು ಪ್ರೈಸ್ ದಿ ಲಾರ್ಡ್. ಬರೀ ಹೂ ಬಿಡೋದು ಅಷ್ಟೇ ಅಲ್ಲ ರೀ, ಇನ್ನೊಂದು ಪ್ರೋಸೆಸ್ ಇದೆ ಅದಕ್ಕೆ. ಏನಾಗಿದೆ ಆ ಪ್ರೋಸೆಸ್ಸು? ಈಗ ಅದು ಬೆಳೆದು ತುಂಬ ಕಾಳುಗಳನ್ನು ಬಿಟ್ಟಿದೆ. ಅದು ತುಂಬ ಕಾಳು ಬಿಟ್ಟದ ಮೇಲೆ ಈಗ ಆತನಿಗೆ ಗೊತ್ತಾಗ್ತಿದೆ, ಈಗ ಅದು ಗೋಲ್ಡ್ ಕಲರ್ ಬಂದಿದೆ, ಗೋಲ್ಡನ್ ಕಲರ್ ಆಗಿದೆ, ಅದ್ರ ಶೇಪ್ ಚೇಂಜ್ ಆಗಿದೆ. ನಾನು ಈಗ ಅದನ್ನು ಬಯಸ್ತಾ ಇದ್ದೇನೆ, ನನಗೆ ಬೇಕದು. ನಾನು ಇಷ್ಟು ಸಮಯ ಅದಕ್ಕೆ ಪಟ್ಟ ಪ್ರಯಾಸ ವ್ಯರ್ಥ ಆಗಲಿಲ್ಲ, ಈಗ ಅದು ಫಲ ಕೊಟ್ಟಿದೆ ಎಂಬ ನಂಬಿಕೆ, ನಿರೀಕ್ಷೆ, ಸಂತೋಷದಿಂದ, ನಿರೀಕ್ಷೆಯಿಂದ ಅದನ್ನು ಕೊಯ್ದು ಅದನ್ನು ಕೂಡಿಸಿ, ಓಕೆ, ತನ್ನ ಕಣಜದಲ್ಲಿ ಅದನ್ನೇನು ಮಾಡ್ತಾ ಇದ್ದಾನೆ? ಅದನ್ನು ತುಂಬಿಸಿರ್ತಾನ್ರಿ. ಬೀಜ ಬಿತ್ತಲಿಕ್ಕೆ ಒಂದು ಸಮಯ ಆಗಿದ್ರೆ ಬೆಳಿಲಿಕ್ಕೆ ಒಂದು ಸಮಯ, ಬೆಳಿಲಿಕ್ಕೆ ಒಂದು ಸಮಯ ಆದರೆ ಫಲ ಕೊಡಲಿಕ್ಕೆ ಒಂದು ಸಮಯ, ಫಲ ಕೊಡಲಿಕ್ಕೆ ಒಂದು ಸಮಯ ಆದರೆ ಕೊಯ್ದು ರಾಶಿ ಮಾಡಿ ಕಣಜದಲ್ಲಿ ತುಂಬುವಂಥ ಒಂದು ಸಮಯ ಆಗಿದೆ ರೀ. ಈಗ ನಾವೆಲ್ಲಿದ್ದೇವೆ ಹೇಳ್ರಿ? ಬೆಳೀತಾ ಇದ್ದೀವಿ ನಾವು. ಇವಾಗೆ ಫಲಗಳ ಕೊಡ್ತಾ ಇದ್ದೇವೆ. ಒಂದು ಸಮಯ ಬರ್ತಿದೆ, ದೇವ್ರು ಕೊಯ್ತಾನೆ. ನಾನೊಂದು ಮಾತು ಹೇಳ್ತೀನಿ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ದೇವ್ರು ಕೊಯ್ಯುವಾಗ ದೇವ್ರ ಕೈ ಸಿಕ್ಬಿಡ್ರಿ. ದೇವ್ರು ನಮ್ಮನ್ನು ನೋಡಿ ಸಂತೋಷಪಟ್ಟು ನಮ್ಮ ಫಲಗಳನ್ನು ಕೊಯ್ಬೇಕಾದ್ರೆ ಸಿಕ್ಬಿಡ್ರಿ ದೇವ್ರ ಕೈಗೆ. ದೇವರಿಗೆ ನಮ್ಮ ಫಲ ಸಿಗ್ಬೇಕು, ನಮ್ಮ ಕಳೆಗಳನ್ನಲ್ಲ ರೀ, ಕಳೆಗಳನ್ನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ಯಾರಲ್ಲಿ ನಾವು ಬೆಳಿಬೇಕಾಗಿದೆ? ಯಾರಲ್ಲಿ ನಾವು ಬೆಳಿಬೇಕಾಗಿದೆ? ವಿ ಮಸ್ಟ್ ಗ್ರೋ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಬೆಳಿಬೇಕಾಗಿದೆ. ಆಮೆನ್. Without Jesus we cannot do. We cannot do anything. ಯೇಸು ಸ್ವಾಮಿನ ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಹಲೋ, ನಮ್ಮನ್ನೆಲ್ಲರನ್ನು ದೇವರು ಕ್ರಿಸ್ತನೆಂಬ ಆ ಅದ್ಭುತವಾದಂಥ ದೇವರ ಕುಮಾರನ ಜೊತೆಯಲ್ಲಿ ನಮ್ಮನ್ನ ದೇವರು ನಾಟಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕಸಿ ಮಾಡಿದ್ದಾನಲ್ಲಿ. ಈಗ ನಾವೇನಾಗಬೇಕು? ಆ ಕ್ರಿಸ್ತನ ಗುಣಗಳಲ್ಲಿ ನಾವು ಇವತ್ತು ಅನೇಕ ಫಲಗಳನ್ನು ಕೊಡ್ತಾ ಕೊಡ್ತಾ ನಾವು ಬೆಳಿಬೇಕಾಗಿದೆ ರೀ. ಕ್ರಿಸ್ತನಲ್ಲಿ ನಾವು ಬೆಳಿಬೇಕಾಗಿದೆ. ಆದರೆ ಇವತ್ತು ನಾವೆಲ್ಲಿ ಬೆಳೀತಾ ಇದ್ದೇವೆ? ಲೋಕದ ಸಂಗತಿಗಳಲ್ಲಿ, ಲೋಕದ ಜನರೊಟ್ಟಿಗೆ. ನಾನೊಂದು ಮಾತು ಹೇಳ್ತೀನಿ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ಇಲ್ಲಿದ್ದೀರಾ? ಹಲ್ಲೆಲೂಯಾ. ಚರ್ಚಲ್ಲಿ ಒಂದು ಥರ, ಚರ್ಚ್ ಬಿಟ್ಟು ಹೊರಗಡೆ ಒಂದು ಥರ ನಾಟಕ ಆಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ವಿ ಕೆನಾಟ್ ಡೂ ಡ್ರಾಮಾ. ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾವು ನಮ್ಮತನವನ್ನ
ಯಾರನ್ನೋ ಮೆಚ್ಚಿಸ್ಲಿಕ್ಕೆ ನಾವು ದೇವರು ನಮಗೆ ಕೊಟ್ಟ ಕೃಪೆಯನ್ನ, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ದೇವರು ನಮಗೆ ಕೊಟ್ಟಂತ ಅಭಿಷೇಕವನ್ನ, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ದೇವರು ನಮಗೆ ಕೊಟ್ಟ ರಕ್ಷಣೆನ ಅವ್ರ ಜೊತೆಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಅದರ್ಥ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಜೀವಿಸ್ತಿದ್ದೇವೆ ಅಂದ್ರೆ ಅವ್ರ ಒಳಗಡೆ ಇರುವಂತ ಕಳೆ ನಮ್ಮೊಳಗಡೆನೂ ಬಂದ್ಬಿಡ್ತದೆ. ಲೋಕದಿಂದ ದೂರ ಆಗಿ, ಲೋಕದ ಸಂಗತಿಗಳಿಂದ ದೂರ ಆಗಿ ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ನಾವು ಬೆಳಿಲಿಕ್ಕೆ ಸಾಕು. ಅದಕ್ಕೆ ಬೇಕಾದಂತ ಎಲ್ಲ ಕೃಪೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಿಮ್ಮನ್ನು ಬೋಧಿಸ್ಲಿಕ್ಕೆ ಸಭಾಪಾಲಕನ ಕೊಟ್ಟಿದ್ದಾನೆ, ಬೋಧಿಸ್ಲಿಕ್ಕೆ ವಾಕ್ಯ ಇದೆ, ಬೋಧಿಸ್ಲಿಕ್ಕೆ ಪವಿತ್ರಾತ್ಮನಿದ್ದಾನೆ. ಆಮೆನ್. ಒಂದೊಂದು ವಾಗ್ದಾನಗಳು ಇದೆ, ಒಂದೊಂದು ಆಶೀರ್ವಾದಗಳಿದೆ, ಒಂದೊಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳಿದೆ. 1260 ವಾಗ್ದಾನಗಳಿದೆ, 8300 ಆಶೀರ್ವಾದಗಳಿದೆ, 14810 ಅದ್ಭುತ ಕಾರ್ಯಗಳು ಅದರಲ್ಲಿ ಇದೆ. ಆಮೆನ್. ಈ ಎಲ್ಲ ಆಶೀರ್ವಾದಗಳನ್ನ ದೇವರು ನಮ್ಮ ಜೀವಿತದಲ್ಲಿ ನಾವು ಫಲ ಕೊಡೋದಕ್ಕಾಗಿ, ಕ್ರಿಸ್ತ ಯೇಸುವಿನಲ್ಲಿ ನಾವು ಬೆಳೆಯುವುದಕ್ಕಾಗಿ ದೇವರು ನಮ್ಮನ್ನ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಲ್ಲಿ ಬೆಳಿಬೇಕು ನಾವು? ಬಿತ್ತಲ್ಪಟ್ಟಿದ್ದೇ ನಿಜ ಆಗಿದ್ರೆ ಕ್ರಿಸ್ತನಲ್ಲಿ ನಾವು ಬೆಳಿಬೇಕಾಗಿದೆ ರೀ, ಕ್ರಿಸ್ತನಲ್ಲಿ ಬೆಳಿಬೇಕಾಗಿದೆ. ಅದಕ್ಕೆ ಅಪೊಸ್ತಲನಾದ ಪೌಲನು 1 ಕೊರಿಂಥ 3:6-7 ಆತನು ಹೇಳ್ತಿದ್ದಾನೆ, ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದ್ರೆ ಬೆಳೆಸುತ್ತಾ ಬಂದವನು ದೇವರು. ಎಲ್ಲ ನಮ್ಮ ಬಲಗೈನ ಮೇಲೆ ಕೆತ್ತ, ನನ್ನನ್ನು ಬೆಳೆಸುವವನು ದೇವರು. ಹಲ್ಲೆಲೂಯಾ. ನೀರು ಹೊಯ್ಯುವವನಾಗ್ಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ಯಾರಾಗಿದ್ದಾನೆ? ಬೆಳೆಸುವ ದೇವರೇ. ಯಾರಾದ್ರೂ ನಿಮಗೆ ನೀರು ಹಾಕಿದ್ರೆ ಸಂತೋಷವಾಗಿ ಸ್ವೀಕರಿಸ್ಕೊಳ್ರಿ. ಯಾರಾದ್ರೂ ನಿಮಗೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸಂತೋಷವಾಗಿ ಸ್ವೀಕರಿಸ್ಕೊಳ್ರಿ. ಯಾರಾದ್ರೂ ನಿಮ್ಮನ್ನ ಪೋಷಣೆ ಮಾಡೋದಾಕಿದ್ರೆ ಸಂತೋಷವಾಗಿ ಸ್ವೀಕರಿಸ್ಕೊಳ್ರಿ. ಒಂದ್ ವೇಳೆ ಅದ್ರ ಸುತ್ತ ಏನಾದ್ರೂ ಒಂದ್ ವೇಳೆ ಕಳೆ ಏನಾದ್ರು ಇದ್ರೆ ಅದನ್ನ ಕೀಳ್ಬೇಕಾದ್ರೆ ಸಂತೋಷ ಪಡ್ರಿ. ಓಕೆ, ನನ್ನ ಒಳಗಡೆಯಿಂದ ಕಳೆ ಇವತ್ತು ಹೋಗ್ತಾ ಇದೆ. ಕೋಪಗೊಳ್ಬೇಡ್ರಿ, ದಯವಿಟ್ಟು ಕೋಪಗೊಳ್ಬೇಡ್ರಿ. ದೇವರು ನಮ್ಮನ್ನ ಕೆಲವು ಸಾರಿ ಹೊಡಿತಾನೆ, ಕೆಲವು ಸಾರಿ ಸಪ್ರೇಟ್ ಆಗಿ ತೆಗೆದುಕೊಂಡು ಹೋಗ್ತಾನೆ. ಒಂದೇ ಒಂದು ವಿಷಯ ಏನಂದ್ರೆ, ನಮ್ಮ ಒಳಗಡೆ ಅಂತ ಕಳೆಗಳನ್ನೆಲ್ಲ ತೆಗೆದು ಆತನು ಬಯಸುವ ರೀತಿಯಲ್ಲಿ ಆತನು ಬೆಳೆಸ್ಲಿಕ್ಕೆ ಆತನು ಮನಸ್ಸು ಮಾಡಿದ್ದಾನೆ. ನಮ್ಮನ್ನು ಹೀಗೆ ಬೆಳೆಸ್ಬೇಕೆಂಬುದಾಗಿ ದೇವರು ಮನಸ್ಸು ಮಾಡಿದ್ದಾನೆ. ಬೀಜವಾಗಿದ್ದು ಏನಾಯ್ತು? ಅದು ಪ್ರೋಟ್, ಅದು ಸಣ್ಣದೊಂದು ಅದ್ರ ಒಳಗಡೆಯಿಂದ ಪ್ರೋಟ್ ಹೊರಗಡೆ ಬಂದು ಈಗ ಅದು ಸಣ್ಣದಿಂದ ಬೆಳೀತಾ ಬೆಳೀತಾ ಬಂತು. ನನ್ನ ಕೆಲಸ ಏನು ಗೊತ್ತಾ? ಸ್ವಲ್ಪ ನೀರು ಹಾಕ್ತಾ ಇದೆ ನಿಮಗೆ ಅಷ್ಟೇ. ಆ ನೀರನ್ನು ಸ್ವೀಕರಿಸ್ಕೊಂಡು ನೀವು ಬೆಳಿಬೇಕಾಗಿದೆ. ನೀವು ಬೆಳಿಲಿಕ್ಕೆ ನೀವು ಮನಸ್ಸು ಮಾಡೋದಾಗಿದ್ರೆ ದೇವರು ಬೆಳೆಸ್ಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಬೆಳೆಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಮಾತ್ರ ಸತ್ಯ, ನಮ್ಮನ್ನು ಬೆಳೆಸೋದು ದೇವ್ರು ಬಿಟ್ರೆ ಬೇರೆ ಯಾರು ನಮ್ಮನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ರೀ. ದೇವರು ನಮ್ಮನ್ನು ಬಿಟ್ರೆ ಬೆಳೆಸ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ದೇವರಲ್ಲಿ ನಾವು ಬೆಳಿಬೇಕಾಗಿದೆ, ಕರ್ತನಲ್ಲಿ ನಾವು ಬೆಳಿಬೇಕಾಗಿದೆ, ಸ್ವಾಮಿಯಲ್ಲಿ ನಾವು ಬೆಳಿಬೇಕಾಗಿದೆ. ನಾವು ಬೆಳೆದೇ ಇದ್ರೆ ಆ ಬಂಜೆತನ ಹಾಗೆ ಉಳ್ಕೊಳ್ತದೆ, ಇಲ್ಲಾಂದ್ರೆ ಬೀಜ ಅಲ್ಲೇ ಉಳ್ಕೊಳ್ತದೆ. ಅದು ನಾವು ಕೇಳ್ತೀವಲ್ಲ ಪ್ರಸಂಗ, ಬಂಡೆ ಮೇಲೆ ಬಿದ್ದಿದ್ದು. ಓಕೆ, ಬಂಡೆ ಮೇಲೆ ಬಿತ್ತು, ಕೆಲವರು ಹೋಗ್ಬಿಟ್ರು. ಮುಳ್ಳು ಗಿಡದ ಮೇಲೆ ಬಿತ್ತು, ಆಗ್ಲಿಲ್ಲ, ಅವ್ರಿಗೆ ಶೋಧನೆಗಳು ಬಂದಾಗ ಅವರು ಹೋಗ್ಬಿಟ್ರು. ಅವರು ಕರೆಕ್ಟ್. ದಾರಿ ಮಗ್ಗಲಲ್ಲಿ ಕೆಲವು ಬೀಜಗಳು ಬಿತ್ತು, ಹೋಗ್ಬಿಟ್ಟು ಪಕ್ಷಿಗಳೆಲ್ಲ ಬಂದು ತಿಂದು ಹೋಗ್ಬಿಟ್ವು. ಓಕೆ, ಬಟ್ ನಾವು ಇದೇವಲ್ಲ, ಒಳ್ಳೆ ನೆಲದಲ್ಲಿ ನಾವು ಇದೇವಲ್ಲ. ಮತ್ತು ನಾವು ಒಳ್ಳೆ ನೆಲದಲ್ಲಿ ಇದ್ದಿದ್ದೇ ನಿಜ ಆಗಿದ್ರೆ, ಹಾಗಾದ್ರೆ ಬೆಳೆಸುತ್ತಾ ಬರುವಂತ ದೇವರಿಗೆ ನಮ್ಮನ್ನ ಯಾಕೆ ನಾವು ಒಪ್ಪಿಸ್ಕೊಡ್ತಾ ಇಲ್ಲ? ಭೂಮಿದು ತಪ್ಪ? ನೀರು ಹಾಕದ ಒಂದು ತಪ್ಪ? ಗೊಬ್ಬರ ಹಾಕಿ ಅದನ್ನ ಸಂರಕ್ಷಣೆ ಮಾಡಿದ ಒಂದು ತಪ್ಪ? ಬೆಳೆಸ್ತಾ ಇರೋ ಒಂದು ತಪ್ಪ? ಯಾರು ತಪ್ಪು ಇಲ್ಲಿ? ಯಾರದು ತಪ್ಪು? ಬೀಜದೇ ತಪ್ಪ? ನೋ, ಬೀಜನೂ ಒಳ್ಳೇದೆ, ಬೆಳೆದಿದೆ, ಬೆಳೀತಾ ಇದೆ. ಬೆಳೆಸುವ ದೇವರು ಸಿದ್ಧನಾಗಿದೆ. ಎಲ್ಲ ರೆಡಿ ಇದೆ ರೀ, ಎಲ್ಲ ರೆಡಿ ಇದೆ. ಸಭೆ ರೆಡಿ ಇದೆ, ವಾಕ್ಯ ರೆಡಿ ಇದೆ, ಸಭಾಪಾಲಕರು ರೆಡಿ ಇದ್ದಾರೆ, ಆರಾಧನೆ ರೆಡಿ ಇದೆ, ಅದ್ಭುತ ಕಾರ್ಯಗಳು ರೆಡಿ ಇದೆ, ಆಶೀರ್ವಾದಗಳು ರೆಡಿ ಇದೆ, ವಾಗ್ದಾನಗಳು ರೆಡಿ, ಎಲ್ಲ ಸಿದ್ಧ ಇದೆ. ದೆನ್ ವೈ ವಿ ಆರ್ ನಾಟ್ ಗ್ರೋಯಿಂಗ್ ಇನ್ ಕ್ರೈಸ್ಟ್? ಯಾಕೆ ಕ್ರಿಸ್ತನಲ್ಲಿ ನಾವು ಇನ್ನೂ ಬೆಳಿಲಿಕ್ಕೆ ಆಗ್ತಾ ಇಲ್ಲ? ಕೆಲವು ಪರಿಸ್ಥಿತಿಗಳು ಬಂದಾಗೆ ನಮ್ಮ ಹಳೆಯ ವ್ಯಕ್ತಿತ್ವ ನಮ್ಮ ಜೀವಿತದಲ್ಲಿ ಬಂದ್ಬಿಡ್ತದೆ. ಅದೇ ದೇವ್ರ ವಾಕ್ಯ ಹೇಳ್ತೈತೆ, ಈಗೋ ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾದವನು, ಅವನ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಏನಾಗಿದೆ, ಈಗ ನೂತನವಾಗಿ ಮಾರ್ಪಟ್ಟಿದೆ.
ಒಂದು ಮಾತ್ರ ಸತ್ಯ, ವಾಕ್ಯ ಹೇಳ್ತಿದೆ, ಆದರೆ ಬೆಳೆಸುತ್ತಾ ಬಂದವನು ದೇವರು ಮಾತ್ರ. ಒಪ್ಪಿಸ್ಕೊಡ್ರಿ ದೇವರಿಗೆ, ಸ್ವಾಮಿ ನನ್ನನ್ನು ಬೆಳೆಸಪ್ಪ ನೀನು. ಕಣ್ಣೀರಿಂದ ಕೇಳಿಸ್ಕೊಡ್ರಿ, ಉಪವಾಸದಿಂದ ಪ್ರಾರ್ಥಿಸ್ರಿ. ಏನೇನಕ್ಕೆಲ್ಲ ನಾವು ಪ್ರಾರ್ಥಿಸ್ತೇವಲ್ಲ, ಕಣ್ಣೀರಿಂದ ಪ್ರಾರ್ಥಿಸ್ರಿ, ಸ್ವಾಮಿ ನನ್ನನ್ನು ಬೆಳೆಸು ನೀನು ಎಂಬುದಾಗಿ. ನಾವು ಕ್ರಿಸ್ತನಲ್ಲಿ ಬೆಳೆಯುವುದಾಗಿದ್ರೆ ಖಂಡಿತವಾಗಿ ಒಂದು ಸುಗ್ಗಿ ಕಾಲ ಅಂತೂ ಇದೆ ರೀ. ನೀವು ಬೆಳಿತೀರೋ ಬಿಡ್ತಿರೋ, ಸುಗ್ಗಿ ಕಾಲ ಅಂತೂ ದೇವರು ಒಂದು ಟೈಮ್ ಫಿಕ್ಸ್ ಮಾಡಿಟ್ಟಿದ್ದಾರೆ. ಚರ್ಚಿಗೋಸ್ಕರ ಒಂದು ಟೈಮ್ ಸಿದ್ಧ ಆಗಿದೆ. ಟೈಮ್ ಓಡ್ತಾ ಇದೆ. ಇವಾಗ ಕ್ಲಾಕ್ ಓಡ್ತಾನೆ ಇದೆ. ಲಾಸ್ಟ್ ಆ ಕಡೆ ವಾರದಲ್ಲಿ ನಾನು ಹೈದರಾಬಾದಲ್ಲಿ ಇರ್ಬೇಕಾದ್ರೆ ಸಲಾರ್ಗಂಜ್ ಅಂತಂದೇಳಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂಗೆ ಹೋಗಿದ್ದೆ ನಾನು. ನನ್ಗೆ ತುಂಬ ಆಸೆ ಇತ್ತು ಆ ಮ್ಯೂಸಿಯಂ ನೋಡ್ಬೇಕಂತ ಭಾಳ ದಿವಸದಿಂದ. ಸೊ ಲಾಸ್ಟ್ ಟೈಮ್ ನನಗೆ ಟೈಮ್ ಸಿಕ್ತಾ ಆ ಮ್ಯೂಸಿಯಂಗೆ ಹೋದೆ. ಆ ಮ್ಯೂಸಿಯಂನಲ್ಲಿ 1800 ಚಿಲ್ಲರದ್ದು ಒಂದು 1800 ಇದ್ದಂಥ ಒಂದು ಗಡಿಯಾರ ಇದೆ. ಅಲ್ಲೊಂದು ಇಷ್ಟು ದೊಡ್ಡ ಬಾಕ್ಸಲ್ಲಿ ಇದೆ. ಅದು ದೊಡ್ಡ ಬಾಕ್ಸಲ್ಲಿ ಇದೆ, ಒಂದು ಗಡಿಯಾರ ಇದೆ. ಅದ್ರ ಗಡಿಯಾರ ಮುಂದ್ಗಡೆ ದೊಡ್ಡ ಒಂದು ಹಾಲ್ ಇದೆ. ಆ ಹಾಲಲ್ಲಿ ಎಲ್ಲರನ್ನು ಕೂರಿಸ್ತಾರಲ್ಲಿ, ಬಂದು ಕುತ್ಕೊಳ್ರಿ ಅಂತಂದೇಳಿ. ಅಲ್ಲಿ ಕುತ್ಕೊಂಡಿದ ತಕ್ಷಣ ಆ ಗಡಿಯಾರದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನು ಗೊತ್ತಾ, ಅಲ್ಲಿಂದ ಹಿಡಿದು ಅದಕ್ಕೆ ಮೋರ್ ದೆನ್ 125 ಇಯರ್ಸ್ ಆಗಿದೆ. ಇವತ್ತಿಗೂ ಓಡ್ತಾ ಇದೆ ಅದು. ಬರೀ ಇವತ್ತಿಗೂ ಓಡೋದಷ್ಟೇ ಅಲ್ಲ, ಅದು ಸೌಂಡು ಕೂಡ ಬರ್ತಿದೆ. ಕ್ಲಿಕ್ 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 ಅಂತ ಬಂದು, ಆಮೇಲೆ ಅದು ಟೈಮ್ ಅಂತ ಕರೆಕ್ಟಾಗಿ ನಾವು ಅಲ್ಲಿ ಇರ್ಬೇಕಾದ್ರೆ 12 o'clock ಆಗಿತ್ತು, 12 ಗಂಟೆ ಆಗಿತ್ತು. ಅದ್ರ ಮ್ಯೂಸಿಕ್ ಬರ್ತಾ ಇದೆ. ಡನ್ ಡನ್. ಅಬ್ಬು, ಇಷ್ಟು ಜನ ಚಪ್ಪಾಳೆ ತಡ್ತಾರೆ ಅದಕ್ಕೆ. ಇನ್ನೂ ಓಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದ್ ಸಮಯ ಬರ್ತಿದೆ ಆ ಗಡಿಯಾರ ನಿಂತ್ಕೊಳ್ಬೋದು. ದೇವ್ರು ಫಿಕ್ಸ್ ಮಾಡಿದಂಥ ಗಡಿಯಾರ ನಿಲ್ಲೋದಿಲ್ರಿ. ಅದು ಸಭೆಗೋಸ್ಕರ ದೇವ್ರು ಸಿದ್ಧ ಮಾಡಿದಂಥ ಟೈಮು ನಿಲ್ಲೋದಿಲ್ಲ. ಅದು ಓಡ್ತಾನೆ ಇರ್ತದೆ. ಅದು ಓಡಿ, ಹಲೋ ಎಲ್ಲರೂ ಕೇಳಿಸ್ಕೊಡ್ರಿ, ಒಂದು ಟೈಮ್ನಲ್ಲಿ ಅದು ನಿಲ್ತದೆ. ನಿಲ್ಲದ್ರೊಳಗಾಗಿ ದೇವ್ರಿಗೆ ಸಿಕ್ಕಿಬಿಡ್ರಿ ನೀವು. ಪ್ರೈಸ್ ದಿ ಲಾರ್ಡ್. ನಾವು ನಿಲ್ಲದ್ರೊಳಗಾಗಿ ಕರ್ತನ ಸನ್ನಿಧಾನ ಸಿಗಬೇಕಾಗಿದೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೀಗೆ ಬರಿತಾ ಇದ್ದಾನೆ, ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಿರಿ, ಆತನಲ್ಲಿ ಬೇರೂರಿಕೊಂಡು. ವಾವ್, ಏನ್ ಹೇಳ್ತದೆ? ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿದೆ. ವಾವ್, ಅಲ್ಲಿ ಹೇಳ್ತಿದ್ ನೋಡ್ರಿ, ಬೇರೂರಿಕೊಂಡು. ಬೇರ್ ಕೊಡ್ಲಿ, ಬೇರೆ ಆಳಕ್ಕೆ ಎಷ್ಟು ಹೋಗ್ತಿದ್ದೋ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ನಾವು. ಅಲ್ಲಿ ವಾಕ್ಯ ಹೇಳ್ತಿದೆ, ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನ ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ರಿ. ಓಕೆ, ಇನ್ನೊಂದು ವಾಕ್ಯದಲ್ಲಿ ಹೀಗೆ ಹೇಳ್ತಿದೆ. ಓಕೆ, ಅಲ್ಲಿ ವಾಕ್ಯ ಹೇಳ್ತಿದೆ, ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 15:8 ಹೇಳ್ತಿದೆ. ಓಕೆ, ಈಗೇನಾಗ್ತಿದೆ? ಬೇರೂರಿ ಆಯ್ತು, ಬೆಳೆದಾಯ್ತು, ಈಗ ನಾವೇನ್ ಕೊಡ್ಬೇಕಾಗಿದೆ? ಈಗ ನಾವು ಫಲ ಕೊಡ್ಬೇಕಾಗಿದೆ. ಅಲ್ಲಿ ವಾಕ್ಯ ಹೇಳ್ತಿದೆ, ಏನ್ ಹೇಳ್ತಿದೆ? ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಇದರಲ್ಲಿ ಹೇಳ್ರಿ, ಯಾರು ಶಿಷ್ಯರಾಗ್ತಾರೆ? ಎಂತ ಫಲ ಕೊಡುವವರು? ಎಲ್ಲರೆಡೆ ಒಂದ್ಸರಿ ಬಹಳ ಫಲ ಕೊಡುವವರು ಹೇಳ್ರಿ. ಇನ್ನೊಂದ್ಸರಿ ಬಹಳ ಫಲ ಕೊಡುವವರು. ಎಸ್, ಯಾರಾಗ್ತಾರವ್ರಂತೆ? ಅವರು ನನ್ನ ಶಿಷ್ಯರು. ಯೇಸು ಸ್ವಾಮಿ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗ್ತದೆ ಮತ್ತು ನನ್ನ ಶಿಷ್ಯರಾಗ್ತೀರ. ಬಹಳ ಫಲ ಕೊಡುವಂಥದ್ದು ದೇವರಿಗೆ ಮಹಿಮೆ. ಯಾಕಂದ್ರೆ ಬೆಳೆಸ್ತಾ ಬಂದವನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಬೆಳೆಸುತ್ತಾ ಬಂದವನು ದೇವರಾಗಿರೋದ್ರಿಂದ ಆ ದೇವರ ನಮ್ಮಲ್ಲಿ ಏನು ಎದುರು ನೋಡ್ತಾ ಇದ್ದಾನೆ? ಫಲಗಳನ್ನು ಆತನ ಎದುರು ನೋಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಫಲ ಅಂತೆ? ಜೋರಾಗಿ ಎಷ್ಟು ಫಲ? ಯಾವ್ಯಾವ ಫಲಗಳು? ಓಕೆ, ಗಲಾಟಿಯನ್ ಚಾಪ್ಟರ್ 5:22 ಹೇಳ್ತಿದೆ. ಓಕೆ, ಎಂತ ಫಲ? ಪ್ರೀತಿ ಎಂಬ ಫಲ, ಆನಂದ ಎಂಬ ಫಲ, ದ ಲವ್, ದ ಜಾಯ್, ದ ಪೀಸ್, ದ ಪೇಷನ್ಸ್, ದ ಕೈಂಡ್ನೆಸ್, ದ ಗುಡ್ನೆಸ್, ದ ಫೇತ್ಫುಲ್ನೆಸ್ ಅಂಡ್ ಜೆಂಟಲ್ನೆಸ್ ಅಂಡ್ ಸೆಲ್ಫ್ ಕಂಟ್ರೋಲ್. ಎಷ್ಟು ವಾಕ್ಯಗಳು ಹೇಳ್ತಿದೆ ನೋಡ್ರಿ.
ಈ ರೀತಿಯ ಇಂಥ ಫಲಗಳಿಂದ ಕ್ರಿಸ್ತನಲ್ಲಿ ನೀವು ನೆಲೆಗೊಂಡಿದ್ದಾಗಿದ್ರೆ, ಕ್ರಿಸ್ತನಲ್ಲಿ ನೀವು ಬೆಳೆಯುತ್ತಾ ಬರೋದಾಗಿದ್ರೆ, ಕ್ರಿಸ್ತನ ಪ್ರೀತಿ ನಿಮ್ಮ ಒಳಗಡೆ ಇರಲಿ, ಕ್ರಿಸ್ತನ ಸಂತೋಷ ನಿಮ್ಮ ಒಳಗಡೆ ಇರಲಿ, ಕ್ರಿಸ್ತನ ಸಮಾಧಾನ ಶಾಂತಿ ನಿಮ್ಮ ಒಳಗಡೆ ಇರಲಿ, ಆ ಕ್ರಿಸ್ತನ ಸಹನೆ ನಿಮ್ಮ ಒಳಗಡೆ ಇರಲಿ, ಕ್ರಿಸ್ತನ ದಯೆ ನಿಮ್ಮ ಒಳಗಡೆ ಇರಲಿ, ಆ ಕ್ರಿಸ್ತನ ಸದ್ಗುಣಗಳು ನಿಮ್ಮ ಒಳಗಡೆ ಇರಲಿ, ಕ್ರಿಸ್ತನ ಪ್ರಾಮಾಣಿಕತೆ ನಿಮ್ಮ ಒಳಗಡೆ ಇರಲಿ, ಕ್ರಿಸ್ತನ ಸೌಜನ್ಯ ನಿಮ್ಮ ಒಳಗಡೆ ಇರಲಿ, ಕ್ರಿಸ್ತನ ಸಂಯಮ ನಿಮ್ಮ ಜೀವಿತದಲ್ಲಿ ಕಾಣಲಿ. ಈ ಫ್ರೂಟ್ಸ್ಗಳು ನಮಗೆ ಬೇಕಾಗಿದೆ. ಈ ಫ್ರೂಟ್ಸ್ ನಮಗೆ ಗ್ರೋ ಆಗಬೇಕಾಗಿದೆ. ಇಟ್ ಶುಡ್ ಬಿ ಗ್ರೋ. We must bear the fruits. Unless fruits, that tree will bear. Am I right? ಅದು ಫಲ ಕೊಡದೇ ಇದ್ರೆ ಅದು ಏನಾಗ್ತಿದೆ? ಬಂಜಿಯಾಗೆ ಉಳ್ಕೊಳ್ತೈತೆ. ನೋಡ್ಲಿಕ್ಕೆ ಹಚ್ಚ ಹಸುರಾಗಿ ಕಾಣ್ತಿದೆ ಅಷ್ಟೇ. ಬಟ್ ಫಲ ಇಲ್ಲದೆ ಇದ್ರೆ, ಹಲೋ, ಫಲ ಇಲ್ಲದೆ ಇದ್ರೆ, ನೋಡ್ಲಿಕ್ಕೆ ಹಚ್ಚ ಹಸುರಾಗಿದೆ, ಫಲ ಕಾಣದೇ ಇದ್ರೆ, ಕೆಲವು ಜೀವನ ಕೂಡ ಹಾಗೆ ಇರ್ತದೆ. ನೋಡ್ಲಿಕ್ಕೆ ಹಚ್ಚ ಹಸುರಾಗಿದ್ದಾರೆ, ಅದು ಅವ್ರ ಲೈಫ್ನಲ್ಲಿ ಏನು ಫಲ ಕಾಣೋದಿಲ್ರಿ. ಯಾರು ನೋಡಿದ್ರು ಹಿಂಗೆ ನೋಡ್ತಾ ಇರ್ತಾರೆ. ಬಟ್ ಕ್ರಿಸ್ತನಲ್ಲಿ ಪ್ರಾರ್ಥನೆ, ಉಪವಾಸ, ಕಾಣಿಕೆ ಎಲ್ಲ ದೇವರಲ್ಲಿ ಚೆನ್ನಾಗಿದ್ದಾರೆ. ಯಾರನ್ನೂ ಪ್ರೀತಿಸೋದಿಲ್ಲ, ಯಾರನ್ನೂ ಸಹಿಸ್ಕೊಳ್ಳೋದಿಲ್ಲ, ಯಾರನ್ನೂ ಸಹಿಸ್ಕೊಳ್ಳೋದಿಲ್ಲ. ಬದಲಾಯಿಸ್ಕೊಳ್ರಿ. ಸುಗ್ಗಿ ಕಾಲ ಅನ್ನೋದು ಒಂದಿದೆ. ಅಂತ ಕಳೆಗಳು ಇತ್ತಂದ್ರೆ ದಯವಿಟ್ಟು ನಾನು ಹೇಳ್ತೀನಿಲ್ಲ, ದೇವರ ಆತ್ಮನ ಸಹಾಯದೊಂದಿಗೆ, ಪವಿತ್ರಾತ್ಮನ ಬೆಂಕಿಲ ಅವನ್ನೆಲ್ಲವನ್ನ ಸುಟ್ಟು ಖಾಲಿ ಮಾಡ್ರಿ. ಆಮೆನ್, ಹಲ್ಲೆಲೂಯ. ಒಂದು ಮಾತ್ರ ನಿಜ, ದೇವ್ರ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ನೀತಿವಂತರ ನಾವು ನಿಲ್ಲಬೇಕಾಗಿದೆ. ದೇವ್ರ ನಮ್ಮ ಮೇಲೆ ಯಾವುದು ತಪ್ಪು ಕಾಣಬಾರ್ದು. ತುತ್ತೂರಿ ಸೌಂಡ್ ನಮಗೆ ಕೇಳಬೇಕಂದ್ರೆ ಯಾವ ತಪ್ಪುಗಳು ನಮ್ಮಲ್ಲಿ ಕಾಣಬಾರ್ದು. ಈ ದೇವರ ಆತ್ಮನ ಕೊಡುವ ಫಲಗಳಿಂದ ನಾವು ಮುಂದೆ ಬರೋರಾಗಿರೋಣ. ಬಟ್ ಒಂದು ಮಾತ್ರ ನಿಜ ರೀ, ಒಂದು ಸಮಯ ಬರ್ತದೆ, ಭೂಮಿಯ ಮೊದಲು ಗರಿಯನ್ನು ಆಮೇಲೆ ಹೊಡೆಯನ್ನು ತರುವಾಯ ತೆನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನು ಬಿಟ್ಟಿದ್ದೆ ನಿಜ ಆಗಿದ್ರೆ, ಫಲ ಮಾಗಿದ್ದೆ ನಿಜ ಆಗಿದ್ರೆ, ಒಂದು ಸಮಯ ಬರ್ತದೆ ದೇವರು ಕೊಯ್ಯುವಂತ ಆಳುಗಳನ್ನು ಕಳಿಸುವನಾಗಿದ್ದಾನ್ರಿ. ತನ್ನ ಆಳುಗಳಿಗೆ ಹೇಳ್ತಾನೆ, ಹೋಗಿ ಅದನ್ನೇನ್ ಮಾಡು, ಹೋಗಿ ಕೊಯ್, ರೀಪ್. ಪ್ರೈಸ್ ದಿ ಲಾರ್ಡ್ ಹೇಳ್ರಿ. ರೀಪ್ ಅಂದ್ರೆ ಏನು? ಕೊಯ್ರಿ. ಕೊಯ್ಲಿಕ್ಕೆ ಏನ್ ತರ್ತಾರ ಅವರು? ವಾಟ್ ದೇ ವಿಲ್ ಬ್ರಿಂಗ್? ಏನ್ ತರ್ತೀರ ಕೊಯ್ಲಿಕ್ಕೆ? ಏನ್ ತರ್ತೀರ? ಕುಡುಗೋಲು ಅಲ್ವಾ? ಮಚ್ಚ ತಗೊಂಡೋಗ್ತಾರಂತ ನೋಡ್ರಿ ಇವರು. ನಚ್ಚು ಕುಡುಗ. ಕರೆಕ್ಟ್, ಆಯಾ ಫಲಕ್ಕೆ ತಕ್ಕಾಗ ಅವು ಬೇಕವು. ನೋಡ್ರಲ್ಲಿ ಹೇಳ್ತದೆ, ಕೊಯ್ಲಿಕ್ಕೆ ಸಿದ್ಧರಾಗಿದ್ದಾರೆ, ಕೊಯ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಫಲ ಮಾಗಿದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಯಿಸುತ್ತಾನೆ. ಒಂದು ಮಾತ್ರ ನಿಜ, ಸುಗ್ಗಿ ಕಾಲ ಇರೋದು ನಿಜ ರೀ. ಹಲ್ಲೆಲೂಯಾ. ಸುಗ್ಗಿ ಕಾಲ ಇರೋದು ನಿಜ, ಕೊಯ್ಲಿಗೆ ಬರೋರು ಕೂಡ ನಿಜ. ಅವ್ರು ಯಾರು ಗೊತ್ತಾ? ದೇವದೂತರವರು. ಲಾಸ್ಟ್ ವೀಕ್ಗಳಲ್ಲೆಲ್ಲ ನಾನು ಅದನ್ನು ಹೇಳಿದ್ದೇನೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನ್ರಿ ಇದು? ಸುರೇಶಣ್ಣ, ಫಲ ಬಂದಿದೆ, ಕೊಯ್ದಿದ್ದಾರೆ, ನೆಕ್ಸ್ಟ್ ಪ್ರೋಸೆಸ್ ಏನೀಗ ಸರ್? ನೆಕ್ಸ್ಟ್ ಪ್ರೋಸೆಸ್ ಏನು? ಬಡಿತಾರ? ನೆಕ್ಸ್ಟ್ ಪ್ರೋಸೆಸ್ ಏನು? ನೆಕ್ಸ್ಟ್ ಪ್ರೋಸೆಸ್ ಏನು? ಹೋದ್ರೆ ಅದು ಆತನು ಮೊರವನ್ನ ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನ ತೂರಿ ಹಸನು ಮಾಡಿ ತನ್ನ ಗೋಧಿ, ಎಲ್ಲರೆಡೆ ತನ್ನ ಗೋಧಿ, ಎಷ್ಟು ಚೆನ್ನಾಗಿ, ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಮೊರ ಸಿದ್ಧ ಆಗಿದ್ದಾರೆ, ತೂರುವವನು ಸಿದ್ಧನಿದೆ, ಕೊಯ್ಯುವವರು ಸಿದ್ಧರಿದ್ದಾರೆ. ಹಲೋ, ಕೊಯ್ಯೋರು ಸಿದ್ಧರಿದ್ದಾರೆ, ಮೊರ ಹಿಡಿದುಕೊಂಡಿರುವಂತನೂ ಸಿದ್ಧನಿದ್ದಾನೆ. ಈಗ ಆತನ ಏನ್ ಮಾಡ್ತಾನೆ? ಅದನ್ನ ಹಾಕಿ ಅದನ್ನ ಕಣಜದಲ್ಲಿ ಏನ್ ಮಾಡ್ತಿದ್ದಾನಂತೆ? ರಾಶಿಯನ್ನ ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನ ಕಣಜದಲ್ಲಿ ತುಂಬಿಕೊಳ್ತಾನೆ. ಆ ಕಣಜ ಪರಲೋಕ ರಾಜ್ಯವಾಗಿದ್ದಾರೆ. ಪರಲೋಕ ರಾಜ್ಯ ಕಣಜವಾಗಿದೆ. ಆ ಕಣಜದಲ್ಲಿ ನಾವೆಲ್ಲರೂ ಸೇರಿ ಬರಬೇಕು. ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ದೇವರು ತೂರುವಾಗ ಒಳ್ಳೆ ಬೀಜಗಳಾಗಿ ಆತ ನಾವು ಸಿಕ್ಕೋಣ. ಹಲ್ಲೆಲೂಯಾ. ನಿಮ್ಮ ಬಲಗೈನ ಮೇಲೆ ಕೆತ್ತರೆ ಹೇಳ್ರಿ, ಸ್ವಾಮಿ ನಾನು ಒಳ್ಳೆ ಬೀಜವಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ಕರ್ತನ ನಾನು ಒಳ್ಳೆ ಬೀಜವಾಗಿ ಫಲ ಕೊಡುವವರಾಗಿರ್ಬೇಕು. ನೀನು ರಾಶಿ ಮಾಡಿ ತೂರುವಾಗ ನಿನ್ನ ಕರ್ತನೆ ನೀನು ಬಯಸುವಂತ, ನಿನ್ನ ಕಣಜದಲ್ಲಿ ಸೇರುವಂತ ಕರ್ತನೆ ಒಳ್ಳೆ ಗೋಧಿ ಆಗಿ ನನ್ನ ಜೀವಿತವನ್ನು ರೂಪಾಂತರಗೊಳಿಸು ಸ್ವಾಮಿ. ಒಂದು ವೇಳೆ ಏನಾದರೂ ನನ್ನ ಜೀವಿತದಲ್ಲಿ ಕಳೆಗಳಿದ್ರೆ ಈಗಲೇ ಅದನ್ನೆಲ್ಲವನ್ನ ತೆಗೆದು ಹಾಕು, ಈಗಲೇ ತೆಗೆದು ಹಾಕು ಎಂಬ ಕೇಳೋಣ. ಥ್ಯಾಂಕ್ ಯು ಜೀಸಸ್.
ಹಲ್ಲೆಲೂಯಾ. ಆಮೆನ್. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓದ್ರಿ ವಾಕ್ಯನ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ನಾವು ಬೆಳಿಬೇಕಂದ್ರೆ ನಮಗೆ ಬೇಕಾದಂತ ಗೊಬ್ಬರ ಏನ್ ಗೊತ್ತಾ? ಏನದು? ಕ್ರಿಸ್ತನ ವಾಕ್ಯ. ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ಕೊಳ್ರಿ, ಬುದ್ಧಿ ಹೇಳ್ರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡ್ರಿ. ಟೋಟಲಿ ಪ್ಯಾಕೇಜ್ ಅಲ್ಲಿ ಮಾತನಾಡ್ತಾ ಇದೆ. ಫುಲ್ ಪ್ಯಾಕೇಜ್ ಅಲ್ಲಿ ಏನಂದ್ರೆ, ಬಿ ಎ ಸ್ಪಿರಿಚುವಲ್ ಮ್ಯಾನ್. ಆತ್ಮಿಕವಾದಂಥ ಮನುಷ್ಯನಾಗಿ ನೀನು ಜೀವಿಸು, ಶರೀರದ ಮನುಷ್ಯನಾಗಿ ಅಲ್ಲ. ಚರ್ಚಲ್ಲಿ ಬಂದಾಗ ಚಪ್ಪಾಳೆ ತಟ್ಟಿ ಮತ್ತೆ ಇನ್ನೊಂದು ಹತ್ರ ಹೋಗಿ ದಗ್ 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 ಕುಣಿ ಅಂತದಲ್ಲ. ನೋ, ಗಾಡ್ ಕೆನಾಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ದೇವರು ಅದನ್ನು ಸಹಿಸ್ಕೊಳ್ಳೋದಿಲ್ರಿ. ವಿ ಕೆನಾಟ್ ಆಕ್ಟ್. ನಾವು ಅದನ್ನು ಡ್ರಾಮಾ ಮಾಡ್ಲಿಕ್ಕೆ ಆಗೋದಿಲ್ಲ, ಆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಆಕ್ಟ್ ಮಾಡಂಗಿದ್ರೆ ಚರ್ಚ್ ಬಿಟ್ಬಿಡ್ರಿ, ಬೈಬಲ್ ಇಲ್ಲೇ ಇಡ್ರಿ. ಬೈಬಲ್ ಕೂಡ ತಗೊಂಡೋಗ್ಬೇಕು. ಬೈಬಲ್ ಬಾಗಿಲು ತೆಗೆದಿದೆ, ಹೋಗ್ತಾರ್ರಿ ಸುಮ್ಮನೆ. ಡೋರ್ ಈಸ್ ಓಪನ್. ವಿ ಕೆನಾಟ್ ಆಕ್ಟ್. ನಾವು ಆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ವಿ ಆರ್ ದ ಪೀಪಲ್ ಆಫ್ ಸಬ್ಮಿಷನ್. ತಗ್ಗಿಸಲ್ಪಟ್ಟಂತ, ಒಪ್ಪಿಸಲ್ಪಟ್ಟಂತ ದೇವ ಜನರು ನಾವಾಗಿದ್ದೇವೆ. ವಿ ಆರ್ ವರ್ಷಿಪಿಂಗ್ ಲಾರ್ಡ್. ನಾವು ಕರ್ತನನ್ನು ಆರಾಧಿಸ್ತಾ ಇದ್ದೇವೆ. ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್, ಸಜೀವವುಳ್ಳ ಯಜ್ಞವಾಗಿ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ. ಸಮ್ಟೈಮ್ಸ್ ದೇವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಲೋಬಾನ ತರ ಇರ್ತಾ ಇದ್ದಾನೆ, ಸಾಂಬ್ರಾಣಿ ತರ ತಗೊಂಡೋಗಿ ಬೆಂಕಿಯಲ್ಲಿ ಹಾಕ್ತಾನೆ. ಹಾಕುವ ಉದ್ದೇಶ ಏನು? ಪರಿಮಳ ಹೊರಗಡೆ ಬರಬೇಕೆಂಬುದಾಗಿ. ಅಂತ ಸಂಕಟಗಳು, ಶೋಧನೆಗಳು ಬಂದಾಗಿ ಕೂಡ ಬೆಂಕಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ, ನಿಮ್ಮ ಪರಿಮಳ ಹೊರಗಡೆ ಬರ್ತದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ, ಆದ ಕಾರಣ ಪ್ರಿಯರೇ ಏನ್ ಹೇಳ್ತದೆ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರೋದು. ನೋಡ್ರಿ, ದೇವ್ರು ಯಾವುದು ಮುಚ್ಚಿಟ್ಟಿಲ್ಲ ರೀ ನಿಮಗೆ. ನೀವು ಪರಲೋಕ ರಾಜ್ಯಕ್ಕೆ ಹೋದಾಗ, ಸ್ವಾಮಿ ಇದನ್ನ ಯಾಕೆ ನನಗೆ ಹೇಳಲಿಲ್ಲ? ನೀವು ಪರಲೋಕ ರಾಜ್ಯಕ್ಕೆ ಹೋದಾಗ ಒಂದ್ ವೇಳೆ ನ್ಯಾಯ ತೀರ್ಪಿನ ಸಿಂಹಾಸನದ ಮುಂದೆ ನಿಂತ್ಕೊಂಡಾಗ ದೇವ್ರು ಕೇಳ್ತಾನೆ. ನೀವು ದೇವ್ರಿಗೆ ಹೇಳ್ಬೋದು, ಓಕೆ ದೇವ್ರೆ ಇದನ್ನ ಯಾಕೆ ನನಗೆ ಹೇಳಿಲ್ಲ, ಇದನ್ನ ಯಾಕೆ ನನಗೆ ಹೇಳಿದ್ರೆ ಮುಂಚೆ ನಾನು ಅಲ್ಲೇ ಬದಲಾಯಿಸ್ತಾ ಇದ್ದೆ ನಾನು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ಪ್ರಿಯರೇ ನೀವು ಈ ಸಂಗತಿ ಮುಂದಾಗಿ ತಿಳ್ಕೊಂಡು, ದೇವ್ರು ಮುಂದಾಗಿ ನಿಮ್ಗೆ ಎಲ್ಲವನ್ನೂ ತಿಳಿಸಿದ್ದಾನೆ. ನಮಗೆ ಯಾವ್ದು ದೇವ್ರು ಮುಚ್ಚಿಟ್ಟಿಲ್ಲ ರೀ. ಯಾವ ಸಂಗತಿಗಳನ್ನು ದೇವ್ರು ನಮ್ಮನ್ನು ಮುಚ್ಚಿಟ್ಟಿಲ್ಲ. ತನ್ನ ರಾಜ್ಯಕ್ಕೆ ನಮ್ಮ ಸೇರಿಸಿಕೊಳ್ಳುವುದಕ್ಕೋಸ್ಕರ ಏನಾತನ್ ಮಾತನಾಡಬೇಕು, ಸಭೆಗೆ ಏನು ಹೇಳಬೇಕು, ಎಲ್ಲವನ್ನ ದೇವರು ಮುಚ್ಚು ಮಾಡದೆ, ಯಾವುದು ನಮಗೆ ಹೈಡ್ ಅಂಡ್ ಸಿಕ್ ಮಾಡದೆ ಎಲ್ಲವನ್ನ ದೇವರು ನಮಗೆ ಓಪನ್ ಆಗಿ ಇಟ್ಟಿದ್ದಾನೆ. ಎಲ್ಲವೂ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ಮುಂದೆ ಹೇಳ್ತದೆ, ಅಧರ್ಮಿಗಳ ಭ್ರಾಂತಿಯ ಸೆಳವೆಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರ್ರಿ. ಇನ್ನು ಮುಂದೆ ಹೇಳ್ತದೆ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನ ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಎಲ್ಲರ ಅಭಿವೃದ್ಧಿ ಹೊಂದಿರಿ. ಹಲ್ಲೆಲೂಯಾ. ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನ ಹೊಂದುತ್ತಾ 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 ಕ್ರಿಸ್ತನ ಜ್ಞಾನದ ಮಟ್ಟದಲ್ಲಿ ಕ್ರಿಸ್ತನ ಹಾಗೆ ನಮ್ಮ ಜೀವಿತವನ್ನ ರೂಪಾಂತರಗೊಳ್ಳುವ ತನಕ ಆತನಲ್ಲಿ ನಾವು ಅಭಿವೃದ್ಧಿ ಕಾಣ್ತಾನೆ ಇರಬೇಕು. ದೇವ್ರು ನಮ್ಮಲ್ಲಿ ಅದನ್ನು ಬಯಸ್ತಾ ಇದ್ದಾನೆ. ದೇವ್ರು ನಮ್ಮನ್ನು ಬಯಸ್ತಾ ಇದ್ದಾನೆ. ಸಂಬಡಿಸಿ ಆಮೆನ್, ಆಮೆನ್. ಈ ಗುಣಗಳು ನಮ್ಮಲ್ಲಿ ಕಾಣ್ ಬರ್ಬೇಕ್ರಿ. ನಾನು ಮಾತು ಹೇಳ್ತೇನೆ, ಎಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಟ್ರಿ. ಇಲ್ಲಿದ್ದೀರಾ? ಯಾರನ್ನಾದ್ರೂ ಕ್ಷಮಿಸ್ಬೇಕಂದ್ರೆ ಕ್ಷಮಿಸ್ಬಿಡ್ರಿ. ನೀವು ಯಾರ ಹತ್ರ ಆದ್ರೂ ಕ್ಷಮಾಪಣೆ ಕೇಳದಿದ್ರೆ ಕ್ಷಮಾಪಣೆ ಕೇಳ್ಬಿಡ್ರಿ. ಸಣ್ಣವರಾಗಿ ಹೋಗ್ಬಿಡ್ರಿ. ಐ ಆಮ್ ಸಾರಿ ಸಿಸ್ಟರ್, ಐ ಆಮ್ ಸಾರಿ ಬ್ರದರ್, ನನ್ನಿಂದ ಏನೋ ಒಂದು ಮಿಸ್ಟೇಕ್ ಆಗಿದೆ, ಐ ಆಮ್ ಸಾರಿ. ನಿಮಗೆ ಅನಿಸ್ತಾ ಇದೆ ಯಾರಿಗಾದ್ರೂ ಸಾರಿ ಕೇಳ್ಬೇಕಂದ್ರೆ ಕೇಳ್ಬಿಡ್ರಿ. ಒಂದು ವೇಳೆ ನೀವು ಆ ಸಾರಿ ಕೇಳದೇ ಇದ್ರೆ ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅದು ಒಂದು ಸಣ್ಣ ತಪ್ಪು ನಿಮ್ಮನ್ನು ತಡೆ ಹಿಡಿತದೆ. ಯಾರನ್ನಾದ್ರೂ ಕ್ಷಮಿಸ್ಬೇಕಂತ ಇದ್ರೆ 100% ಅವ್ರನ್ನ ಕ್ಷಮಿಸ್ಬಿಡ್ರಿ. ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಯಾರನ್ನಾದ್ರೂ ಪ್ರೀತಿಸ್ಬೇಕಂತ ಇದ್ರೆ, ಕಹಿತನ ಒಳಗಿದ್ದಾಗಿ ಕೂಡ ಅವ್ರನ್ನ ನೀವು ಯಾರನ್ನಾದ್ರೂ ಪ್ರೀತಿಸ್ಬೇಕಂದ್ರೆ 100% ಅವ್ರನ್ನ ಪ್ರೀತಿಸ್ರಿ. ಅವ್ರು 70 ಸಾರಿ ತಪ್ಪು ಮಾಡಿದ್ದಾಗಿಯೂ ಅವ್ರನ್ನ ಕ್ಷಮಿಸ್ಬಿಟ್ರೆ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯಿಂದ ಅವ್ರನ್ನ ಪ್ರೀತಿಸ್ರಿ. ಯಾವುದು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ತಡೆ ಆಗ್ಬಾರ್ದು. ಓಕೆ, ಅದಕ್ಕೆ ವಾಕ್ಯ ಹೇಳ್ತಿದೆ, ಅಧರ್ಮಿಗಳ ಭ್ರಾಂತಿಗೆ ಸಿಗಾಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗಬೇಡ್ರಿ.
ದೇವ್ರು ನಮಗೆ ಕೊಟ್ಟಿರೋದು ಸ್ಥಿರ ಮನಸ್ಸು. ಅದನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆ ಆಗಿರ್ರಿ ಎಂಬುದಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಒಂದು ಸಮಯ ಬರ್ತದ್ರೆ ದೇವರು ನಮ್ಮನ್ನ ತನ್ನ ಕೈಗಳಲ್ಲಿ ದೇವರು ನಮ್ಮನ್ನು ಹಿಡಿಯುವನಾಗಿದ್ದಾನೆ. ದೇವರು ತನ್ನ ಕೈಯಲ್ಲಿ ನಮ್ಮನ್ನು ಹಿಡಿಯುವನಾಗಿದ್ದಾನೆ. ಒಂದು ಫಲವನ್ನ ದೇವರು ಹಿಡಿತಾ ಇದ್ದಾನೆ. ಒಂದು ಫಲಭರಿತವಾಗಿರುವಂತ ರೀತಿಯಲ್ಲಿ ದೇವರು ನಮ್ಮನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆತನ ಕೈಯಲ್ಲಿ ನಾವು ಇರಬೇಕಾಗಿದೆ. ಆತನ ಕೈಯಲ್ಲಿ ನಾವು ಇರಬೇಕಾಗಿದೆ. ಆ ಕೈಯಲ್ಲಿ ಇರಬೇಕಾದ್ರೆ ಒಂದು ನಿಮಿಷ ಯೋಚನೆ ಮಾಡ್ರಿ, ಅದು ದೇವರಾಗಿದ್ದಾನೆ, ಆ ಫಲ ನಾನಾಗಿದ್ದೇನೆ ಎಂಬುದಾಗಿ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರ್ತದ್ರೆ. ನಾನು ದೇವ್ರ ಕೈಯಲ್ಲಿ ಇದೆ ನಾನು ಎಂಬುದಾಗಿ. ರೈತನಿಗೆ ಸಂತೋಷ ಇದೆಯಾ? ಅಲ್ಲೇನಾದ್ರೂ ಕಳೆಗಳು ಕಾಣ್ತಾ ಇತ್ತ ನಿಮಗೆ? ಎಲ್ಲ ಇಡೀ ಆ ಹೊಲದ ತುಂಬ ಏನು ಕಾಣ್ತಾ ಇದೆ ನಮಗೆ? ಏನು ಕಾಣ್ತಾ ಇದೆ? ತೆನೆಗಳೇ ಕಾಣ್ತಾ ಇದೆ. ತೆನೆಗಳು ಕಾಣ್ತಾ ಇದೆ. ಎಂಥ ತೆನೆ? ಮಾಗಿದ ತೆನೆ, ಬಲಿತ ತೆನೆ, ಕೊಯ್ಲಿಕ್ಕೆ ಸಿದ್ಧವಾಗಿರುವಂಥ ತೆನೆ ಮತ್ತು ರೈತನನ್ನ ಸಂತೋಷಪಡಿಸುವಂಥ ತೆನೆ. ಬೆಳೆದಂಥ ಕಷ್ಟಪಟ್ಟಂತ ಆ ರೈತನಿಗೆ ಸಂತೋಷ ತರುವಂಥ ತೆನೆಯಾಗಿ ಒಂದು ಸಮಯ ಬರ್ತದೆ. ದೇವರ ಕೈಯಲ್ಲಿ ನಾವಿರೋಣ್ರಿ. ಆ ದೇವರ ಕೈಯಿಂದ ನಾವ್ಯಾರು ತಪ್ಪಿಸ್ಕೊಳ್ಳೋದು ಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ದೇವ್ರ ಕೈಯಲ್ಲಿ ಇರ್ಬೇಕಂತ ಬಯಸ್ತೀರಾ? ನಾನು ಪ್ರಾರ್ಥಿಸ್ತೇನೆ, ಕರ್ತನೆ ನಾವೆಲ್ಲ ನಿನ್ನ ಕೈಯಲ್ಲಿ ಇರ್ಬೇಕಪ್ಪ. ಪ್ರೈಸ್ ದಿ ಲಾರ್ಡ್. ಬಯಸ್ತೀರಾ ಆತನ ಕೈಯಲ್ಲಿ ಇರೋದನ್ನ? ಎದ್ದು ನಿಂತುಕೊಳ್ಳೋಣ. ಪ್ಲೀಸ್ ಬಿ ಸ್ಟ್ಯಾಂಡ್ ಅಪ್.